ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೊಲೆ ಆದಂತ ಜಾಗ ಏನಿದೆ ಆ ಜಾಗದಿಂದ ನಮ್ಮ ಪ್ರತಿನಿಧಿ ರೆಹಮಾನ್ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ. 2025 ಜುಲೈ 15ನೇ ತಾರೀಕಿನಂದು ಬಿಕ್ಲು ಶಿವನ ಬರ್ಬರ ಹತ್ಯೆ ಆಗುತ್ತೆ. ಅದೇ ಒಂದು ಸ್ಪಾಟ್ ಅಲ್ಲಿ ನಾನಿದ್ದೀನಿ. ನೀವು ನೋಡ್ತಾ ಇರಬಹುದು, ಇದೇ ಒಂದು ಸ್ಥಳದಲ್ಲಿ ಬಿಕ್ಲು ಶಿವನನ್ನ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಸ್ಪಾಟ್ ಏನಿದೆ, ಈ ಒಂದು ಸ್ಪಾಟ್ ಪಕ್ಕದಲ್ಲೇ ಕೂಡ ಆತನ ನಿವಾಸ ಇರುತ್ತೆ. ಸುಮಾರು ರಾತ್ರಿ 8 ಗಂಟೆ ಸುಮಾರಿಗೆ ಆತ ಈ ಫುಟ್ಪಾತಿನ ಮೇಲೆ ನಡೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ತಿಳಿದಿರುವಂತಹ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ಈ ಒಂದು ಸ್ಥಳದಲ್ಲಿ 8 ಗಂಟೆ ಸುಮಾರಿಗೆ ದಾಳಿಯನ್ನ ಮಾಡ್ತಾರೆ. ಆ ಒಂದು ಸ್ಥಳದಲ್ಲೇ ನಾನು ಇವತ್ತು ಈಗ ನಿಮಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾನೆ. ಈಗ ಏನೊಂದು ಕಾರ್ ನಿಂತ್ಕೊಂಡಿದೆ, ಇದೇ ಕಾರ್ ಪಕ್ಕದಲ್ಲೇ 2 ಕಾರುಗಳು ನಿಂತವೆ. ಆ ಸಂದರ್ಭದಲ್ಲಿ ಆ 2 ಕಾರುಗಳ ಮಧ್ಯೆ ಲಾಕ್ ಮಾಡಿಕೊಂಡು ಆತನನ್ನ ಬರ್ಬರವಾಗಿ ಹತ್ಯೆ ಮಾಡುತ್ತಾರೆ. ಅಂದ್ರೆ ಜಗ್ಗ ಅಂಡ್ ಗ್ಯಾಂಗ್ ಮಚ್ಚುಗಳನ್ನ, ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಆ ಒಂದು ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಮೆಡಿಕಲ್ ಶಾಪ್ ಕೂಡ ಆ ಒಂದು ದೃಶ್ಯಾವಳಿಗಳಲ್ಲಿ ನಿಮಗೂ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 8 ಗಂಟೆ ಸಂದರ್ಭದಲ್ಲಿ ಏನು ಬಿಕ್ಲು ಶಿವ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಸ್ಪಾಟ್ ಇದು, ಹೊರಗಡೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ತಿಳಿದಿರುವಂತಹ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ಮಚ್ಚುಗಳನ್ನ, ಅಂದ್ರೆ ಅಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡು ಬಂದು ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಮತ್ತೆ ಏನು ಬಿಕ್ಲು ಶಿವ ಅವರ ನಿವಾಸ ಆಗಿರುವಂತಹ ನಿವಾಸದ ಎದುರು ಇಲ್ಲೇ ನಾನು ಕೂಡ ಇದ್ದೀನಿ. ಇದೇ ನೋಡ್ತಾ ಇರಬಹುದು, ಏನ್ ಗ್ರೀನ್ ಕಲರ್ ಬಿಲ್ಡಿಂಗ್ ಏನ್ ಕಾಣ್ತಾ ಇದೆ, ಇದೇ ಬಿಕ್ಲು ಶಿವ ವಾಸ ಮಾಡುತ್ತಿದ್ದಂತ ಮನೆ. ಈಗಲೂ ಕೂಡ ಅವರ ಕುಟುಂಬ ಎಲ್ಲ ಕೂಡ ಮೇಲ್ಗಡೆ ಏನ್ ಸೆಕೆಂಡ್ ಫ್ಲೋರ್ ಏನಿದೆ ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿಂದ 8 ಗಂಟೆ ಸುಮಾರಿಗೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಕೊಚ್ಚಿ ಮಾರಕಾಸ್ತ್ರಗಳಿಂದ ಸುಮಾರು 30ಕ್ಕೂ ಹೆಚ್ಚು ಬಾರಿ ಆತನ ಒಂದು ದೇಹಕ್ಕೆ ಮಚ್ಚುಗಳಿಂದ ಹೊಡೆದು ಸ್ಥಳದಲ್ಲೇ ರಕ್ತಸ್ರಾವದಿಂದ ಬಿಕ್ಲು ಶಿವ ಸಾವನ್ನಪ್ಪಿರುತ್ತಾನೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಸ್ಥಳದಿಂದ ಘಟನೆಯ ನಂತರ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ನಂತರ ಈಗ ಆ ಒಂದು ಏನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ತಳುಕಾಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕೂಡ ವಿಚಾರಣೆ ಮಾಡಿರ್ತಾರೆ. ಮತ್ತೆ ಜಾಮೀನಿಗೂ ಕೂಡ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದು ವಜಾ ಆಗಿರುತ್ತೆ. ಮತ್ತೆ ವಜಾ ಆದ ತಕ್ಷಣ ಕೂಡ ಏನು ಬೈರತಿ ಬಸವರಾಜ್ ಏನಿದ್ದಾರೆ ಅವರು ಕೂಡ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಮತ್ತೆ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಸದ್ಯಕ್ಕೆ ಜಾಮೀನು ಸಿಗದೇ ಇರುವಂತಹ ಕಾರಣಕ್ಕೆ ಅವರು ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಏನು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಅವರನ್ನ ಬಂಧಿಸಿ ಸಿಐಡಿಗೆ ಒಪ್ಪಿಸಿದ್ದಾರೆ. ಈಗ ಸಿಐಡಿಯಲ್ಲಿರುವಂತಹ ಬೈರತಿ ಬಸವರಾಜ್ ಅವರನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೊಲೆ ನಡೆದಿರುವಂತಹ ಆರೋಪಿಗಳಿಗೂ ನಿಮಗೂ ಏನು ಸಂಬಂಧ, ಯಾವ ರೀತಿಯಾದಂತಹ ನಿಮಗೆ ಅವ್ರಿಗೂ ಸಂಪರ್ಕ ಇತ್ತು? ಯಾಕಂದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಕೂಡ ಬೈರತಿ ಬಸವರಾಜ್ ನನಗೂ ಆರೋಪಿಗಳಿಗೂ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ರು. ಅದೇ ಒಂದು ಆಧಾರದ ಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಸಿಐಡಿ ಆಫೀಸರ್ ಕೂಡ ಕಲೆ ಹಾಕಿದ್ದಾರೆ. ಅಂದ್ರೆ ಆರೋಪಿಗಳ ಜೊತೆ ತೆಗೆಸಿಕೊಂಡಿರುವಂತಹ ಫೋಟೋಗಳಾಗಿರಬಹುದು, ಮತ್ತೆ ಬರ್ತ್ಡೇ ಸಂದರ್ಭದಲ್ಲಿ ಏನು ಕೊಲೆ ಆರೋಪಿಗಳೇನಿದ್ದಾರೆ ಅವರ ಜೊತೆ ತೆಗೆಸಿಕೊಂಡಿರುವ ಫೋಟೋಗಳಾಗಿರಬಹುದು, ಮತ್ತೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಜೊತೆ ಯಾರೆಲ್ಲ ಕರೆಯನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಕೂಡ ಸಾಕ್ಷಿಗಳನ್ನ ಮುಂದೆ ಇಟ್ಟು ಆರೋಪಿಗಳನ್ನ ವಿಚಾರಣೆ ಏನ್ ಮಾಡಿದಾರೋ ಅವರ ಒಂದು ಹೇಳಿಕೆ ಆಧಾರದ ಮೇಲೆ ಬೈರತಿ ಬಸವರಾಜ್ಗೆ ಸಿಐಡಿ ಗ್ರಿಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ವಿಚಾರಣೆ ನಂತರ ಇನ್ನೂ ಯಾವೆಲ್ಲ ಸತ್ಯಾಂಶಗಳು ಬೆಳಕಿಗೆ ಬರುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೊಲೆ ಆದಂತ ಜಾಗ ಏನಿದೆ ಆ ಜಾಗದಿಂದ ನಮ್ಮ ಪ್ರತಿನಿಧಿ ರೆಹಮಾನ್ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ. 2025 ಜುಲೈ 15ನೇ ತಾರೀಕಿನಂದು ಬಿಕ್ಲು ಶಿವನ ಬರ್ಬರ ಹತ್ಯೆ ಆಗುತ್ತೆ. ಅದೇ ಒಂದು ಸ್ಪಾಟ್ ಅಲ್ಲಿ ನಾನಿದ್ದೀನಿ. ನೀವು ನೋಡ್ತಾ ಇರಬಹುದು, ಇದೇ ಒಂದು ಸ್ಥಳದಲ್ಲಿ ಬಿಕ್ಲು ಶಿವನನ್ನ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಸ್ಪಾಟ್ ಏನಿದೆ, ಈ ಒಂದು ಸ್ಪಾಟ್ ಪಕ್ಕದಲ್ಲೇ ಕೂಡ ಆತನ ನಿವಾಸ ಇರುತ್ತೆ. ಸುಮಾರು ರಾತ್ರಿ 8 ಗಂಟೆ ಸುಮಾರಿಗೆ ಆತ ಈ ಫುಟ್ಪಾತಿನ ಮೇಲೆ ನಡೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ತಿಳಿದಿರುವಂತಹ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ಈ ಒಂದು ಸ್ಥಳದಲ್ಲಿ 8 ಗಂಟೆ ಸುಮಾರಿಗೆ ದಾಳಿಯನ್ನ ಮಾಡ್ತಾರೆ. ಆ ಒಂದು ಸ್ಥಳದಲ್ಲೇ ನಾನು ಇವತ್ತು ಈಗ ನಿಮಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾನೆ. ಈಗ ಏನೊಂದು ಕಾರ್ ನಿಂತ್ಕೊಂಡಿದೆ, ಇದೇ ಕಾರ್ ಪಕ್ಕದಲ್ಲೇ 2 ಕಾರುಗಳು ನಿಂತವೆ. ಆ ಸಂದರ್ಭದಲ್ಲಿ ಆ 2 ಕಾರುಗಳ ಮಧ್ಯೆ ಲಾಕ್ ಮಾಡಿಕೊಂಡು ಆತನನ್ನ ಬರ್ಬರವಾಗಿ ಹತ್ಯೆ ಮಾಡುತ್ತಾರೆ. ಅಂದ್ರೆ ಜಗ್ಗ ಅಂಡ್ ಗ್ಯಾಂಗ್ ಮಚ್ಚುಗಳನ್ನ, ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಆ ಒಂದು ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಮೆಡಿಕಲ್ ಶಾಪ್ ಕೂಡ ಆ ಒಂದು ದೃಶ್ಯಾವಳಿಗಳಲ್ಲಿ ನಿಮಗೂ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 8 ಗಂಟೆ ಸಂದರ್ಭದಲ್ಲಿ ಏನು ಬಿಕ್ಲು ಶಿವ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಸ್ಪಾಟ್ ಇದು, ಹೊರಗಡೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ತಿಳಿದಿರುವಂತಹ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ
ಮಚ್ಚುಗಳನ್ನ ಅಂದ್ರೆ ಅಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡು ಬಂದು ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಮತ್ತೆ ಏನು ಬಿಕ್ಲು ಶಿವ ಅವರ ನಿವಾಸ ಆಗಿರುವಂತಹ ನಿವಾಸದ ಎದುರು ಇಲ್ಲೇ ನಾನು ಕೂಡ ಇದ್ದೀನಿ. ಇದೇ ನೋಡ್ತಾ ಇರಬಹುದು, ಏನ್ ಗ್ರೀನ್ ಕಲರ್ ಬಿಲ್ಡಿಂಗ್ ಏನ್ ಕಾಣ್ತಾ ಇದೆ, ಇದೇ ಬಿಕ್ಲು ಶಿವ ವಾಸ ಮಾಡುತ್ತಿದ್ದಂತ ಮನೆ. ಈಗಲೂ ಕೂಡ ಅವರ ಕುಟುಂಬ ಎಲ್ಲ ಕೂಡ ಮೇಲ್ಗಡೆ ಏನ್ ಸೆಕೆಂಡ್ ಫ್ಲೋರ್ ಏನಿದೆ ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿಂದ 8 ಗಂಟೆ ಸುಮಾರಿಗೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಕೊಚ್ಚಿ ಮಾರಕಾಸ್ತ್ರಗಳಿಂದ ಸುಮಾರು 30ಕ್ಕೂ ಹೆಚ್ಚು ಬಾರಿ ಆತನ ಒಂದು ದೇಹಕ್ಕೆ ಮಚ್ಚುಗಳಿಂದ ಹೊಡೆದು ಸ್ಥಳದಲ್ಲೇ ರಕ್ತಸ್ರಾವದಿಂದ ಬಿಕ್ಲು ಶಿವ ಸಾವನ್ನಪ್ಪಿರುತ್ತಾನೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಸ್ಥಳದಿಂದ ಘಟನೆಯ ನಂತರ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ನಂತರ ಈಗ ಆ ಒಂದು ಏನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ತಳುಕಾಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕೂಡ ವಿಚಾರಣೆ ಮಾಡಿರ್ತಾರೆ. ಮತ್ತೆ ಜಾಮೀನಿಗೂ ಕೂಡ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದು ವಜಾ ಆಗಿರುತ್ತೆ. ಮತ್ತೆ ವಜಾ ಆದ ತಕ್ಷಣ ಕೂಡ ಏನು ಬೈರತಿ ಬಸವರಾಜ್ ಏನಿದ್ದಾರೆ ಅವರು ಕೂಡ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಮತ್ತೆ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಸದ್ಯಕ್ಕೆ ಜಾಮೀನು ಸಿಗದೇ ಇರುವಂತಹ ಕಾರಣಕ್ಕೆ ಅವರು ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಏನು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಅವರನ್ನ ಬಂಧಿಸಿ ಸಿಐಡಿಗೆ ಒಪ್ಪಿಸಿದ್ದಾರೆ. ಈಗ ಸಿಐಡಿಯಲ್ಲಿರುವಂತಹ ಬೈರತಿ ಬಸವರಾಜ್ ಅವರನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೊಲೆ ನಡೆದಿರುವಂತಹ ಆರೋಪಿಗಳಿಗೂ ನಿಮಗೂ ಏನು ಸಂಬಂಧ, ಯಾವ ರೀತಿಯಾದಂತಹ ನಿಮಗೆ ಅವ್ರಿಗೂ ಸಂಪರ್ಕ ಇತ್ತು? ಯಾಕಂದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಕೂಡ ಬೈರತಿ ಬಸವರಾಜ್ ನನಗೂ ಆರೋಪಿಗಳಿಗೂ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ರು. ಅದೇ ಒಂದು ಆಧಾರದ ಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಸಿಐಡಿ ಆಫೀಸರ್ ಕೂಡ ಕಲೆ ಹಾಕಿದ್ದಾರೆ. ಅಂದ್ರೆ ಆರೋಪಿಗಳ ಜೊತೆ ತೆಗೆಸಿಕೊಂಡಿರುವಂತಹ ಫೋಟೋಗಳಾಗಿರಬಹುದು, ಮತ್ತೆ ಬರ್ತ್ಡೇ ಸಂದರ್ಭದಲ್ಲಿ ಏನು ಕೊಲೆ ಆರೋಪಿಗಳೇನಿದ್ದಾರೆ ಅವರ ಜೊತೆ ತೆಗೆಸಿಕೊಂಡಿರುವ ಫೋಟೋಗಳಾಗಿರಬಹುದು, ಮತ್ತೆ ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಜೊತೆ ಯಾರೆಲ್ಲ ಕರೆಯನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಕೂಡ ಸಾಕ್ಷಿಗಳನ್ನ ಮುಂದೆ ಇಟ್ಟು ಆರೋಪಿಗಳನ್ನ ವಿಚಾರಣೆ ಏನ್ ಮಾಡಿದಾರೋ ಅವರ ಒಂದು ಹೇಳಿಕೆ ಆಧಾರದ ಮೇಲೆ ಬೈರತಿ ಬಸವರಾಜ್ಗೆ ಸಿಐಡಿ ಗ್ರಿಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ವಿಚಾರಣೆ ನಂತರ ಇನ್ನೂ ಯಾವೆಲ್ಲ ಸತ್ಯಾಂಶಗಳು ಬೆಳಕಿಗೆ ಬರುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೊಲೆ ಆದಂತ ಜಾಗ ಏನಿದೆ ಆ ಜಾಗದಿಂದ ನಮ್ಮ ಪ್ರತಿನಿಧಿ ರೆಹಮಾನ್ ಪ್ರತ್ಯಕ್ಷ ವರದಿಯೊಂದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ. 2025 ಜುಲೈ 15ನೇ ತಾರೀಕಿನಂದು ಬಿಕ್ಲು ಶಿವನ ಬರ್ಬರ ಹತ್ಯೆ ಆಗುತ್ತೆ. ಅದೇ ಒಂದು ಸ್ಪಾಟ್ ಅಲ್ಲಿ ನಾನಿದ್ದೀನಿ. ನೀವು ನೋಡ್ತಾ ಇರಬಹುದು, ಇದೇ ಒಂದು ಸ್ಥಳದಲ್ಲಿ ಬಿಕ್ಲು ಶಿವನನ್ನ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಸ್ಪಾಟ್ ಏನಿದೆ, ಈ ಒಂದು ಸ್ಪಾಟ್ ಪಕ್ಕದಲ್ಲೇ ಕೂಡ ಆತನ ನಿವಾಸ ಇರುತ್ತೆ. ಸುಮಾರು ರಾತ್ರಿ 8 ಗಂಟೆ ಸುಮಾರಿಗೆ ಆತ ಈ ಫುಟ್ಪಾತಿನ ಮೇಲೆ ನಡೆದುಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಮಾಹಿತಿಯನ್ನ ತಿಳಿದಿರುವಂತಹ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ಈ ಒಂದು ಸ್ಥಳದಲ್ಲಿ 8 ಗಂಟೆ ಸುಮಾರಿಗೆ ದಾಳಿಯನ್ನ ಮಾಡ್ತಾರೆ. ಆ ಒಂದು ಸ್ಥಳದಲ್ಲೇ ಇವತ್ತು ಈಗ ನಿಮಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾನೆ. ಈಗ ಏನೊಂದು ಕಾರ್ ನಿಂತ್ಕೊಂಡಿದೆ, ಇದೇ ಕಾರ್ ಪಕ್ಕದಲ್ಲೇ 2 ಕಾರುಗಳು ನಿಂತವೆ. ಆ ಸಂದರ್ಭದಲ್ಲಿ ಆ 2 ಕಾರುಗಳ ಮಧ್ಯೆ ಲಾಕ್ ಮಾಡಿಕೊಂಡು ಆತನನ್ನ ಬರ್ಬರವಾಗಿ ಹತ್ಯೆ ಮಾಡುತ್ತಾರೆ. ಅಂದ್ರೆ ಜಗ್ಗ ಅಂಡ್ ಗ್ಯಾಂಗ್ ಮಚ್ಚುಗಳನ್ನ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಆ ಒಂದು ದೃಶ್ಯಾವಳಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಮೆಡಿಕಲ್ ಶಾಪ್ ಕೂಡ ಆ ಒಂದು ದೃಶ್ಯಾವಳಿಗಳಲ್ಲಿ ನಿಮಗೂ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸುಮಾರು 8 ಗಂಟೆ ಸಂದರ್ಭದಲ್ಲಿ ಏನು ಬಿಕ್ಲು ಶಿವ ಮನೆ ಪಕ್ಕದಲ್ಲೇ ಇರುವಂತಹ ಒಂದು ಸ್ಪಾಟ್ ಇದು, ಹೊರಗಡೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ತಿಳಿದಿರುವಂತಹ ಜಗ್ಗ ಅಂಡ್ ಗ್ಯಾಂಗ್ ಏಕಾಏಕಿ ಮಚ್ಚುಗಳನ್ನ ಅಂದ್ರೆ ಅಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡು ಬಂದು ಏಕಾಏಕಿ ದಾಳಿಯನ್ನ ಮಾಡ್ತಾರೆ. ಮತ್ತೆ ಏನು ಬಿಕ್ಲು ಶಿವ ಅವರ ನಿವಾಸ ಆಗಿರುವಂತಹ ನಿವಾಸದ ಎದುರು ಇಲ್ಲೇ ನಾನು ಕೂಡ ಇದ್ದೀನಿ. ಇದೇ ನೋಡ್ತಾ ಇರಬಹುದು, ಏನ್ ಗ್ರೀನ್ ಕಲರ್ ಬಿಲ್ಡಿಂಗ್ ಏನ್ ಕಾಣ್ತಾ ಇದೆ, ಇದೇ ಬಿಕ್ಲು ಶಿವ ವಾಸ ಮಾಡುತ್ತಿದ್ದಂತ ಮನೆ. ಈಗಲೂ ಕೂಡ ಅವರ ಕುಟುಂಬ ಎಲ್ಲ ಕೂಡ ಮೇಲ್ಗಡೆ ಏನ್ ಸೆಕೆಂಡ್ ಫ್ಲೋರ್ ಏನಿದೆ ಅಲ್ಲೇ ವಾಸವನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿಂದ 8 ಗಂಟೆ ಸುಮಾರಿಗೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಆತನ ಮೇಲೆ ಅಟ್ಯಾಕ್ ಆಗುತ್ತೆ. ಕೊಚ್ಚಿ ಮಾರಕಾಸ್ತ್ರಗಳಿಂದ ಸುಮಾರು 30ಕ್ಕೂ ಹೆಚ್ಚು ಬಾರಿ ಆತನ ಒಂದು ದೇಹಕ್ಕೆ ಮಚ್ಚುಗಳಿಂದ ಹೊಡೆದು ಸ್ಥಳದಲ್ಲೇ ರಕ್ತಸ್ರಾವದಿಂದ ಬಿಕ್ಲು ಶಿವ ಸಾವನ್ನಪ್ಪಿರುತ್ತಾನೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳು ಸ್ಥಳದಿಂದ ಘಟನೆಯ ನಂತರ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ನಂತರ ಈಗ ಆ ಒಂದು ಏನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ತಳುಕಾಕೊಳ್ಳುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಕೂಡ ವಿಚಾರಣೆ ಮಾಡಿರ್ತಾರೆ. ಮತ್ತೆ ಜಾಮೀನಿಗೂ ಕೂಡ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಅದು ವಜಾ ಆಗಿರುತ್ತೆ. ಮತ್ತೆ ವಜಾ ಆದ ತಕ್ಷಣ ಕೂಡ ಏನು ಬೈರತಿ ಬಸವರಾಜ್ ಏನಿದ್ದಾರೆ ಅವರು ಕೂಡ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಅಬ್ಸ್ಕ್ಯಾಂಡ್ ಆಗಿರ್ತಾರೆ. ಮತ್ತೆ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈಗ ಸದ್ಯಕ್ಕೆ ಜಾಮೀನು ಸಿಗದೇ ಇರುವಂತಹ ಕಾರಣಕ್ಕೆ ಅವರು ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಏನು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಅವರನ್ನ ಬಂಧಿಸಿ ಸಿಐಡಿಗೆ ಒಪ್ಪಿಸಿದ್ದಾರೆ. ಈಗ ಸಿಐಡಿಯಲ್ಲಿರುವಂತಹ ಬೈರತಿ ಬಸವರಾಜ್ ಅವರನ್ನ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೊಲೆ ನಡೆದಿರುವಂತಹ ಆರೋಪಿಗಳಿಗೂ ನಿಮಗೂ ಏನು ಸಂಬಂಧ, ಯಾವ ರೀತಿಯಾದ
ರೀತಿಯಾದಂತಹ ನಿಮಗೆ ಅವ್ರಿಗೂ ಸಂಪರ್ಕ ಇತ್ತು? ಯಾಕಂದ್ರೆ ಪೊಲೀಸ್ ವಿಚಾರಣೆಯಲ್ಲಿ ಕೂಡ ಬೈರತಿ ಬಸವರಾಜ್ ನನಗೂ ಆರೋಪಿಗಳಿಗೂ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲ ಅನ್ನುವಂತ ಹೇಳಿಕೆಯನ್ನು ಕೂಡ ನೀಡಿದ್ರು. ಅದೇ ಒಂದು ಆಧಾರದ ಮೇಲೆ ಈಗ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಸಾಕ್ಷಿಗಳು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ, ಸಿಐಡಿ ಆಫೀಸರ್ ಕೂಡ ಕಲೆ ಹಾಕಿದ್ದಾರೆ. ಅಂದ್ರೆ ಆರೋಪಿಗಳ ಜೊತೆ ತೆಗೆಸಿಕೊಂಡಿರುವಂತಹ ಫೋಟೋಗಳಾಗಿರಬಹುದು, ಮತ್ತೆ ಬರ್ತ್ಡೇ ಸಂದರ್ಭದಲ್ಲಿ ಏನು ಕೊಲೆ ಆರೋಪಿಗಳೇನಿದ್ದಾರೆ ಅವರ ಜೊತೆ ತೆಗೆಸಿಕೊಂಡಿರುವ ಫೋಟೋಗಳಾಗಿರಬಹುದು, ಮತ್ತೆ ಆ ಘಟನೆ ನಡೆದಂತ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಜೊತೆ ಯಾರೆಲ್ಲ ಕರೆಯನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಕೂಡ ಸಾಕ್ಷಿಗಳನ್ನ ಮುಂದೆ ಇಟ್ಟು ಆರೋಪಿಗಳನ್ನ ವಿಚಾರಣೆ ಏನ್ ಮಾಡಿದಾರೋ ಅವರ ಒಂದು ಹೇಳಿಕೆ ಆಧಾರದ ಮೇಲೆ ಬೈರತಿ ಬಸವರಾಜ್ಗೆ ಸಿಐಡಿ ಗ್ರಿಲ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ವಿಚಾರಣೆ ನಂತರ ಇನ್ನೂ ಯಾವೆಲ್ಲ ಸತ್ಯಾಂಶಗಳು ಬೆಳಕಿಗೆ ಬರುತ್ತೋ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.